ದಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಬಸವನ ಮೂರ್ತಿಯೇ ಜ್ಞಾನಕ್ಕೆ ಮೂಲ ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುದೇ ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಶಿವಗುರು ಎಂದು ಬಲ್ಲಾತನೇ ಗುರು ಶಿವಗುರು ಎಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವಜಂಗಮವೆಂದು ಬಲ್ಲಾತನೇ ಗುರು ಶಿವಜಂಗಮವೆಂದು ಬಲ್ಲಾತನೇ ಗುರು ಪ್ರಸಾದವೆಂದು ಬಲ್ಲಾತನೇ ಗುರು ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಇಂತೆ ಪಂಚವಿಧವೇ ಪಂಚಬ್ರಹ್ಮವೆಂದರೆ ವೇದ ಎಂತೆ ಪಂಚವಿಧವೇ ಪಂಚಬ್ರಹ್ಮವೆಂದರು ಮಹಾಮಹಿಮ ಸಂಗನ ಬಸವಣ್ಣನವರು ಮಹಾಮಹಿಮ ಸಂಗನ ಬಸವಣ್ಣನವರು ಎನಗೆಯೋ ಗುರು ನಿಮಗೆಯೋ ಗುರು ನಮಗೆಯೋ ಗುರು ನಿಮಗೆಯೋ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುರುವೇಶ್ವರ ಜಗವೆಲ್ಲಕ್ಕೂ ಗುರು ಕಾಣ ಗುರುವೇಶ್ವರ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ಗುರು ಚನ್ನಬಸವೇಶ್ವರರಿಗೆ ಜಯವಾಗಲಿ ಗುರು ಬಸವಲಿಂಗ ಪಟ್ಟದೇವರಿಗೆ ಜಯವಾಗಲಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಉಪಾಧ್ಯಕ್ಷರಾದ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಬ್ಯಾಂಕ್ ಬಾಲ್ಕಿಯ ಶರಣಪ್ಪ ಬಿರಾದರ್ ಸರ್ ಅವರು ಇದೀಗ ಧರ್ಮಗ್ರಂಥ ಪಠಣವನ್ನ ಮಾಡಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಸರ್ ಅವರಿಗೆ ನಮ್ಮ ಶಿಖರೇಶ್ವರ ಶಂಕರ್ ಸರ್ ಅವರು ಬಸವರಕ್ಷೆಯನ್ನ ತೊಡಿಸಿ ವಚನ ಪಠಣ ಶ್ರೀ ಗುರು ಬಸವೇಶ್ವರ ನೂರಾಯಂಟು ನಿರ್ಮವಿ ಔಷಧಿ ಪಟಿ ಸಂಸರದಿ ಸುರಚಿರ ನಿಷ್ಠ ಸೌಖ್ಯ ಸಂಪದ ಶ್ರೀ ಪ್ರಶಾಂತಿ ಪ್ರಸಿದ್ಧ ನಾಮ ಬಸವಲಿಂಗ ಸಪ್ತಮಸಿಪ ಐಕ್ಯ ವಚನ ಧರ್ಮಯುಕ್ತ ಮುಂದಕ್ಕೆ ಮಾಡಿ ಘೋರ ಪಾಪ ದೋಷ ಪುಣ್ಯ ಕುಜ ಕುಟಾರ ಬಸವಲಿಂಗ ವೇದಗಳಿಗೆ ನೆಲಕನಾಥನಾದೆ ನೀನು ಬಸವಲಿಂಗ ಹಲವು ಜನ್ಮಗಳಲ್ಲಿ ಕಾಲಿ ಬಂದೆ ಬಸವಲಿಂಗ ಹಲವು ಮಾತರೆ ಕಥೆಯ ಜಗದೆ ಸಲವು ಬಸವಲಿಂಗ ಯೋನಿ ಮುಖಗೆ ಕೊಟ್ಟೆ ಕೊಟ್ಟೆ ಮಾನಗೆತ್ತೆ ಬಸವಲಿಂಗ ಮಾನವೆಟ್ಟು ಎನಗೆ ಭಕ್ತಿ ಮಾರ್ಗ ತೋರ ಬಸವಲಿಂಗ ಉದರ ಭೂಮಿಯಲ್ಲಿ ಇನ್ನು ಹುಟ್ಟಲಾರೆ ಬಸವಲಿಂಗ ಅವರೊಳಗೆ ನಿಮ್ಮ ಪಾದ ಕಂದ ತೋರ ಬಸವಲಿಂಗ ಎನ್ನ ಜನನ ಮರಣ ಭಯಗಳನ್ನು ಬಿಡಿಸೋ ಬಸವಲಿಂಗ ಜನನ
ಎದೆಯ ಸಿಲಕೆ ಮರಳನಾದೆ ಬಸವಲಿಂಗ ಕಾಯೋ ಎನ್ನ ಕರ್ಮಗಳನ್ನು ಕಡೆಗೆ ನೆಟ್ಟಿ ಬಸವಲಿಂಗ ಒಂದು ಹೆಣ್ಣು ಮಣ್ಣು ನಂದೆ ನಿನ್ನ ಮರೆತೆ ಬಸವಲಿಂಗ ಅನ್ನಿಸಯ್ಯ ತೀಯ ನಿನ್ನ ಮರೆಯ ಹೊಕ್ಕೆ ಬಸವಲಿಂಗ ಬರಿದು ರಾಶಿಯಲ್ಲಿ ಗೆದ್ದು ಬೆರೆತನಾದೆ ಬಸವಲಿಂಗ ಪುರಾತನವ ಬಿಡಿಸಿ ಅನ್ನ ಕರುಣಿಸಯ್ಯ ಬಸವಲಿಂಗ ಕಾಡು ಕಿಪ್ಪುದನ್ನ ಪೂರ್ವ ಕಲುಷೆ ಬಳಿಯೋ ಬಸವಲಿಂಗ ನೋಡಿ ಮಾಡು ಎನ್ನ ಬೇನೆ ನೋಡನು ಬಸವಲಿಂಗ ಕಳೆಯೋ ನನ್ನ ಕುರ್ಮ ವಿಕಾರಗಳನ್ನು ಬಸವಲಿಂಗ ಚಿತ್ತ ಜನಲವನ್ನು ಕೆಡಿಸೋ ನೀನು ಬಸವಲಿಂಗ ತಪ್ಪು ಎನ್ನೋಳಂತೂ ಬಾಳ ಒಪ್ಪಿಕೊಳ್ಳುವೆ ಬಸವಲಿಂಗ ಅಪ್ಪಿಕೊಂಡೆ ನಿನ್ನ ಮಾನಗಳನ್ನು ಸರಿಯೋ ಬಸವಲಿಂಗ ಎನ್ನೋಳಿದ್ದ ನಿನ್ನ ಗುಣಗ ಎಣಿಸರುಂಟೆ ಬಸವಲಿಂಗ ನಿನ್ನ ಕರ್ಮವನ್ನು ಬಿಡದೆ ಎನ್ನ ಕಾಯೋ ಬಸವಲಿಂಗ ಕುಡಿಯೋ ತಿಪ್ಪೆ ನಾನೋನೆ ಕುಣಿಸಿದಂತೆ ಬಸವಲಿಂಗ ಕಣ್ಣ ಮನೆಗೆ ತರುವ ಗೊಟ್ಟು ಎನ್ನ ಕಾಯೋ ಬಸವಲಿಂಗ ಕರೆದು ಬಿಡದೆ ರಕ್ಷಿಸನ್ನ ಕರವ ಬಿಡೆದು ಬಸವಲಿಂಗ ಶರಣ ನೋಡಿ ಬೇಡಿಕೊಂಡೆ ಕರುಣಿಸಯ್ಯ ಬಸವಲಿಂಗ ಹೀನ ದಶೆಯ ಬಿಡಿಸಿ ನನಗೆ ಇಷ್ಟನಾಗೋ ಬಸವಲಿಂಗ ಊನವಿಲ್ಲದವರ ಸುಖವ ಕಾಣಬೇಯೋ ಬಸವಲಿಂಗ ಅಭವ ನಿನ್ನ ಹೊರತು ಕಾಯುವರಾರು ಕಾಣೆ ಬಸವಲಿಂಗ ಅವಯವಿತ್ತು ಎನ್ನ ಮರೆಯ ಮಾಡಿಸಯ್ಯ ಬಸವಲಿಂಗ ದಿಕ್ಕು ದಶೆಯು ನೀನೇ ನನಗೆ ದಿಕ್ಕು ತೋರೋ ಬಸವಲಿಂಗ ಅಕ್ಕರದಿಯ ಕಳೆವ ಎನ್ನ ಅವಧಿಗಳನ್ನು ಬಸವಲಿಂಗ ಬೇಡ ಪರರ ಒಲುಮೆ ನಿನ್ನ ಬೇಡಿ ಕೊಂಬೆ ಬಸವಲಿಂಗ ಆಡಲಿನಗೆ ಕುಶಲವಿತ್ತು ಕಾಯೋ ಎನ್ನ ಬಸವಲಿಂಗ ಬಿಡಿಸೋ ಎನ್ನ ಮನದ ಮಲಿನ ಉಡುಗೆಯನ್ನು ಬಸವಲಿಂಗ ಕಳಿಸೋ ನನ್ನೆ ಕವಚ ಎಂಬ ಕಲಿಕೆಯನ್ನು ಬಸವಲಿಂಗ ನಡನು ನೀನು ಮೋಡನ ಬಿಡದೆ ಸಲಹೋ ಬಸವಲಿಂಗ ಒಡೆಯ ನೀನು ಹುಡುಗ ನಾನು ಕಳಿಸೋ ಮುಕ್ತಿ ಬಸವಲಿಂಗ ಶರಣ ನೀನು ಶರಣು ನಾನು ಬೆಳೆಸಿ ಸಲಹೋ ಬಸವಲಿಂಗ ಅನ್ನ ನೀನು ಜೀವ ನಾನು ಧರಿಸೋ ದಶಕ ಬಸವಲಿಂಗ ಪತಿಯು ನೀನು ಸತಿಯು ನಾನು ಹಿತವ ತೋರೋ ಬಸವಲಿಂಗ ಗತಿಯು ಮತಿಯು ನೀನೇ ಎನಗೆ ಸತತ ಸಲಹ ಬಸವಲಿಂಗ ತಂದೆ ನೀನೆ ನನ್ನ ಹೆತ್ತ ತಾಯಿ ನೀನೆ ಬಸವಲಿಂಗ ತಂದ ಬಾರೋ ಎನ್ನುತ್ತ ಕರೆದ ಕರವ ಪಿಡಿಯೋ ಬಸವಲಿಂಗ ಮರಳು ಗೆಡಿಸಿ ನಿಮ್ಮ ಪಾದ ಕೊರಹುದೋರೋ ಬಸವಲಿಂಗ ನೀನು ಬಸವಲಿಂಗ ಪರಮ ಭಕ್ತ ಜನಕ್ಕೆ ಪ್ರಾಣ ಪರವು ನೀನೆ ಬಸವಲಿಂಗ ಶರಣಗಣಕ್ಕೆ ಬೇಡಿದಷ್ಟ ವರವನಿತ್ತೆ ಬಸವಲಿಂಗ ನಂಬಿ ಭಜಿಸುತ್ತಿರುವವರಿಗೆ ಎಂಬೋ ನೀನೆ ಬಸವಲಿಂಗ ನಂಬಿಕೆಯಿಲ್ಲದವರ ಎದೆಯೊಳಂಬು ನೀನೇ ಬಸವಲಿಂಗ ಮೂರು ಲೋಕಗಳನ್ನು ಪರವ ಕತ್ತ ನೀನೆ ಬಸವಲಿಂಗ ಮಾಡಿಯೋಳು ನಿನ್ನ ಪೂರ್ವ ದೇವರುಂಟೆ ಬಸವಲಿಂಗ ಪಂಚಪುರುಷ ದೈತ್ಯವುಳ್ಳ ಪ್ರಮುಖ ನೀನು ಬಸವಲಿಂಗ ವಚನವಿಲ್ಲದವರ ಭಕ್ತಿ ಬರುವ ನೀಡೋ ಬಸವಲಿಂಗ ಎಂದೇ ಹೌದು ನಿಮ್ಮ ಕಥೆಯು ನೀನೇ ಬೇಡೋ ಬಸವಲಿಂಗ ನನ್ನ ಮತಿಯು ಮುಂದೆ ನಡೆಯ ಬಸವಲಿಂಗ ಎಲ್ಲ ಕಣ್ಣಿಗೆ ನಿಮ್ಮ ಕಳೆಯ ನೆಟ್ಟು ಸಲಹೋ ಬಸವಲಿಂಗ ಎನ್ನ ದಿವ್ಯ ನಿನ್ನ ಮುಡಿದೊಡೆಂಟು ನಾವು ಬಸವಲಿಂಗ ಎಲ್ಲ ಜೀವೆ ನಿಮ್ಮ ಪಗಳುವಂತೆ ಮಾಡೋ ಬಸವಲಿಂಗ ನಿನ್ನ ವೇದ ಒಳಿದು ಎನ್ನು ಎನ್ನೋ ಎಲ್ಲೋ ಬಸವಲಿಂಗ ಅನರತವು ನಿಮ್ಮ ನೆನವಿನಲ್ಲೇ ನಿಲ್ಲಿಸೋ ಬಸವಲಿಂಗ ಮುನಿಸಲೇಕೆ ನನಗೆ ಮುದ್ದು ಮುಖವ ತೋರೋ ಬಸವಲಿಂಗ ನಗುತ್ತಲೊಮ್ಮೆ ಮುಖವನ್ನೆತ್ತಿ
ಅಯ್ಯೋ ಬಸವಲಿಂಗ ವಿದ್ಯಾಗೆ ಪ್ರಧಾನಿಯಾಗಿ ಮೆರೆದೆ ನೀನು ಬಸವಲಿಂಗ ಮೂರರಂಗಗಳಿಗೆ ಕೀರ್ತಿ ಮುರಳಿ ಪಡೆದೆ ಬಸವಲಿಂಗ ಮುತ್ತು ಮಾಡಿ ಕೈಯ ತೋಳ ಮುರಳಿ ನೋಡಿ ಬಸವಲಿಂಗ ಸಪ್ತ ಚಿತ್ತಾನಂದ ರೂಪ ಕೈಯ ಇಟ್ಟೆ ಬಸವಲಿಂಗ ಆ ಮಹಾತ್ಮ ನಿನ್ನ ಹಾಡಿ ಹೊಗಳಲವೇ ಬಸವಲಿಂಗ ಕೃತನಾಮಳೆಯ ನಿನ್ನ ಕೃಪೆಯ ಆವೇಶನೆಗೆ ಬಸವಲಿಂಗ ಸತ್ತರಂಗೆ ಮರಳೆ ಪ್ರಾಣ ಬೆತ್ತು ಪರವೇ ಬಸವಲಿಂಗ ಸತ್ಯ ಶರಣರ ಕರೆದು ಹಾಲ ಕರೆದೆ ಬಸವಲಿಂಗ ಅರಿತು ವಿಷವ ಕುಡಿದು ಲೋಕವರಿಯ ಮೆರೆದೆ ಬಸವಲಿಂಗ ಹೊರಗೆ ನಸರ ಕಣ್ಣ ಪಟ್ಟ ಸರಸ ನೀನು ಬಸವಲಿಂಗ ಹೊರಗೆ ಒಳಗೆ ಪೂರ್ಣ ಭಕ್ತಿ ನೆರೆದು ಮೆರೆದೆ ಬಸವಲಿಂಗ ಅರಸಿ ಹುಟ್ಟ ಸೀರೆ ಬೇರೆ ಪಟ್ಟೆ ನೀನು ಬಸವಲಿಂಗ ಭಕ್ತರುಗಳ ಬೇಡಿ ನಿಷ್ಠ ವರವ ನಿತ್ಯ ಬಸವಲಿಂಗ ಮುಗಿದ ವಾಕ್ಯ ತಪ್ಪದಂತೆ ನಡೆದು ಮೆರೆದೆ ಬಸವಲಿಂಗ ಲಿಂಗ ಸಂಗವಾಗಿ ತ್ರಿವಿಧ ಅಂಗ ಒಳಿದೆ ಬಸವಲಿಂಗ ಸಂಗ ರೂಪವಾಗಿ ಬೆಳೆದ ಹಂಗು ತೊರೆದೆ ಬಸವಲಿಂಗ ಆರ ನಡೆದು ಮೂರ ತಿಳಿದು ಅಚಲ ನೀನು ಬಸವಲಿಂಗ ಆರ ಮೂರರಲ್ಲಿ ಕಂಡು ಧೀರನಾದೆ ಬಸವಲಿಂಗ ನನ್ನ ಬಾರು ನನ್ನ ಪ್ರಾಣ ನಾಥ ಬಾರು ಬಸವಲಿಂಗ ಕಾಲದಲ್ಲಿ ಐಕ್ಯ ನೀನು ಬಸವಲಿಂಗ ಸರಿಯ ಬಾರು ನನ್ನ ಭಕ್ತಿ ಸಿರಿಯ ಬಾರು ಬಸವಲಿಂಗ ಗುರುವೆ ಬಾರೋ ಎನ್ನೊಳಿಪ ವರವೇ ಬಾರೋ ಬಸವಲಿಂಗ ಬಾರು ಎನ್ನ ಸುಪ್ರಸನ್ನ ಭಾವ ಸಂಗ ಬಸವಲಿಂಗ ಬಾರೋ ಎನ್ನ ಸಕಲ ಲೋಕ ಪಾವನಾಂಗ ಬಸವಲಿಂಗ ಅಯ್ಯ ಚಲುವ ಆಯ ಬಾರು ಅಣ್ಣ ಬಾರು ಬಸವಲಿಂಗ ಪ್ರಿಯ ಎನ್ನ ಮನದಿ ನಿಂತು ಹರ್ಷವೆಯ್ಯೋ ಬಸವಲಿಂಗ ನಿಮ್ಮ ನಾಮ ಕೇಳಿದವರು ನಿತ್ಯರಾರೋ ಬಸವಲಿಂಗ ನಿನ್ನ ನಾಮ ಜಪಿಸಿದವರು ನೀನೆ ಕಾಣೋ ಬಸವಲಿಂಗ ನಿಮ್ಮ ನೆನವು ನಿಖಿಲ ನಿರಂಕಾರ ಹೊರಗು ಬಸವಲಿಂಗ ನಿನ್ನ ನಾಮ ಜಪಿಸಿ ಕುಳಿತ ಓಡುತ್ತಿರದು ಬಸವಲಿಂಗ ಕಾಯಿ ಕಾಯಿ ನನ್ನ ಪ್ರಾಣ ಪಟ್ಟದ ಬಸವಲಿಂಗ ತಾಯಿಯನ್ನ ಕುಯ್ಯುವುದದು ಸಾಧ್ಯವಿಲ್ಲ ಬಸವಲಿಂಗ ಜೈ ನಮಸ್ತೆ ನಿಮಗೆ ಜಯತು 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 ಬಸವಲಿಂಗ ಜಯ ನಮಸ್ತೆ ಕೂಡಲಾಗಿ ಸಂಗಮಯ್ಯ ಬಸವಲಿಂಗ ವಂದಿ ಸೋಮನಾಥಲಿಂಗವಾಗಿ ನಿಂತೆ ಬಸವಲಿಂಗ ಅಂಗಗಳು ಶಿವೈಕ್ಯ ಪದವ ಕೊಟ್ಟು ಸಲಹೋ ಬಸವಲಿಂಗ 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 ಪಾಹಿಮಾ ಬಸವಲಿಂಗ 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 ರಕ್ಷಮ ಬಸವಲಿಂಗ ರಕ್ಷಮ ಜಯ ಬಸವೇಶ ಲಿಂಗವಂತ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಕ ನಿತ್ಯನ ಪ್ರಭಾಮಯ ಜಗದಾದಿದೇಶಿಕ ಪುರಾತನ ಪುಂಗವ ಸಾಂಬವೈ ಗುಣಾಶ್ರಯ ಜಯ ಸೋಮನಾಥ ಜಯ ದೇವ ಜಯ ವೀರಪ್ಪನ್ ಶಿವಾನವ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ಸದ್ಗುರು ಚನ್ನಬಸವೇಶ್ವರರಿಗೆ ಜಯವಾಗಲಿ ಶರಣು ಶರಣಾರ್ಥಿ. ಇದೀಗ ಇಲ್ಲಿವರೆಗೆ ಪ್ರಾರ್ಥನೆ ನಾಮಾವಳಿ ನೆರವೇರಿಸಿಕೊಟ್ಟಿರ್ತಕ್ಕಂಥ ನಮ್ಮ ವಿಶ್ವನಾಥ ಬಿರಾದರ್ ಸರ್ ಅವರಿಗೂ ಜೊತೆಗೆ ಎಲ್ಲರಿಗೂ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ ಇನ್ನು ಮುಂದೆ ವಚನ ಪಠಣ ನಮ್ಮ ಶರಣಪ್ಪ ಬಿರಾದರ್ ಅವರಿಂದ ಅವರಿಗೆ ಬಸವರಕ್ಷೆಯನ್ನ ಈ ಸಂದರ್ಭದಲ್ಲಿ ನಮ್ಮ ಸಿಕ್ರೇಶ್ವರ್ ಶೇಖರ್ ಸರ್ ಅವರು ಬಸವರಕ್ಷೆಯನ್ನ ತೊಡಸ್ಬೇಕಾಗಿ ವಿನಂತಿಸ್ತೇನೆ. ಇದೀಗ ಆಗಮಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಭಾವದ ನುಡಿಗಳನ್ನು ನುಡಿಯಲಿರುವಂತಹ ಪ್ರೊಫೆಸರ್ ಶಂಭುಲಿಂಗ ಕಾವಡ ಸರ್ ಅವರಿಗೂ ವೇದಿಕೆಗೆ ಪೂರ್ವಕವಾಗಿ ಬರಮಾಡ್ಕೋತೇನೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲರಿಗೂ ಬರಮಾಡಿಕೊಂಡು ಇದೀಗ ವಚನ ಪಠಣ ಶರಣಪ್ಪ ಬಿರಾದರ್ ಸರ್.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಲಿಂಗಾಯ ನಮಃ. ಬ್ರಹ್ಮ ಪದವಿಯನ್ನುವಲ್ಲೇ, ವಿಷ್ಣು ಪದವಿಯನ್ನುವಲ್ಲೇ, ರುದ್ರ ಪದವಿಯನ್ನುವಲ್ಲೇ, ನಾನು ಮತ್ತಾವ ಪದವಿಯನ್ನುವಲ್ಲೇ ನಯ್ಯ. ಕೂಡಲ ಸಂಗಮ ದೇವ, ನಿಮ್ಮ ಸರ್ವಕ್ಕದ ಪಾದವನ್ನು ನಿಪ್ಪ ಮಹಾಪದವಿಯನ್ನು ಕರುಣಿಸಯ್ಯ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಲಿಂಗದ ಬಾಯಿ ಜಂಡಮವೆಂದು ಪಡಿಪದರೆ ಮುಂದೆ ಸಕಲ ಪರಿಪಾಪ ನೀಡುವನು. ಆ ಜಂಗಮ ಹರನೆಂದು ಕಂಡು ನರನೆಂದು ಭಾವಿಸದೆ ನರಕ ತಪ್ಪಲು ಕಾಣ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ಕಾಯವ ದಂಡಿಗೆ ಮಾಡಯ್ಯ, ಎನ್ನ ಶಿರವ ಸೂರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಬತ್ತಿಸ ರಾಗವ ಹಾಡಯ್ಯ, ಉದರ ಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎತ್ತೆತ್ತ ನೋಡಿದಡಕ್ಕ ನೀನೇ ದೇವ, ಸಕಲ ವಿಸ್ತಾರವು ನೀನೇ ದೇವ. ವಿಶ್ವತೋಚಕ್ಕ ನೀನೇ ದೇವ, ವಿಶ್ವತೋಮುಖ ನೀನೇ ದೇವ, ವಿಶ್ವತೋಭಾವು ನೀನೇ ದೇವ, ವಿಶ್ವತೋಪಾದ ನೀನೇ ದೇವ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆರು ಮುರಿದು ನಮ್ಮನ್ನೇನು ಮಾಡುವರು, ಊರು ಮುರಿದು ನಮ್ಮ ನೆಂತು ಮಾಡುವರು. ನಮ್ಮ ಕುನ್ನಿಗೆ ಕೂಸು ಕೊಡಬೇಡ, ನಮ್ಮ ಸೊಣಗಂಗೆ ತಳಿಯ ನಿಕ್ಕಬೇಡ. ಆನೆ ಮೇಲೆ ಹೋವನ ಸ್ವಾನ ಕಚ್ಚು ಬಲ್ಲದೆ ನಮ್ಮ ಕೂಡಲ ಸಂಘವುಳ್ಳ ನಕ್ಕ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ಶರಣು ವಚನ ಪಠಣವನ್ನು ನೆರವೇರಿಸಿಕೊಟ್ಟಿರತಕ್ಕಂಥ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಬ್ಯಾಂಕಿನ ಉಪಾಧ್ಯಕ್ಷರಾದ ಶರಣಪ್ಪ ಬಿರಾದರ್ ಸರ್ ಅವರಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸಿ ಒಂದ್ಸಾರಿ ನೀವೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅನಂತ ವಂದನೆಗಳು. ಇದೀಗ ಕಾರ್ಯಕ್ರಮದ ವೇದಿಕೆ ಮೇಲೆ ಒಂದು ವಚನ ಗಾಯನವನ್ನ ಶರಣ ನಾಗಶೆಟ್ಟಿ ಚೋಳ ತಾಡ್ಗಿಯವರು ವಚನ ಗಾಯನವನ್ನ ಹಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ. ಪರಮ ಪೂಜ್ಯ ಅಪ್ಪಾಜಿಯವರ ದಿವ್ಯ ಪಾದಾರಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಒಂದು ವಚನ ಗಾಯನವನ್ನು ಮಾಡುತ್ತೇವೆ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು, ಭಕ್ತಿ ರಸವೆಂಬ ತೈಲವನೆರೆದು, ಆಚಾರವೆಂಬ ಭಕ್ತಿಗೆ, ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು, ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಿತಯ್ಯ, ತೊಳಗಿ ಬೆಳಗುತ್ತಿದ್ದಿತಯ್ಯ ಶಿವನ ಪ್ರಕಾಶ, ಶಿವನ ಪ್ರಕಾಶ, ಶಿವನ ಪ್ರಕಾಶ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು, ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಪ್ರಮಥ ಗಣಗಳು, ಅಸಂಖ್ಯಾತ ಪ್ರಮಥ ಗಣಗಳು. ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಯೇ, ಪಾವನವೆಂಬುದು ಹುಸಿಯೇ. ಶಿವಭಕ್ತರ
ಕ್ಷೇತ್ರವೆಂಬುದು ಹುಸಿಯೇ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವನ ಮಹಿಮೆಯ ನೋಡ ಸಂಗನ ಬಸವನ ಮಹಿಮೆಯ ನೋಡ ಸಿದ್ದರಾಮಯ್ಯ 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 ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ತೈಲವನೆರೆದು ಎಲ್ಲರಿಗೂ ಶರಣ ಶರಣ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವ ನೆರೆದು ಇಲ್ಲಿವರೆಗೆ ವಚನ ಗಾಯನವನ್ನ ಮಾಡಿರ್ತಕ್ಕಂಥ ಶರಣಾಕ್ಷಿ ಚೋಳ ದಾಡ್ಗಿ ಸರ್ ಅವರಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ ಇವತ್ತು ಪೂಜ್ಯರ ದಿವ್ಯ ಪಾವನ ಸನ್ನಿಧಾನದಲ್ಲಿ ಮಾಸಿಕ ಶರಣ ಸಂಗಮ ಪ್ರತಿ ತಿಂಗಳ 22ನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮ. ಈ ಬಾರಿಯ ಕಾರ್ಯಕ್ರಮವು ಕೂಡ ಪೂಜ್ಯರ ಸಾನ್ನಿಧ್ಯದಲ್ಲಿ ಇದೀಗ ಆರಂಭಗೊಂಡಿದೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಗಣ್ಯರಲ್ಲಿ ಪೂಜ್ಯರಲ್ಲಿಯೂ ಸರ್ವರಲ್ಲಿ ವಿನಂತಿಸ್ತೇನೆ. ನಮ್ಮ ಶರಣ ಶಿಕ್ರೇಶ್ವರ ಶೆಟ್ಕರ್ ಸರ್ ಅವರು ಬಸವಗುರು ಪೂಜೆಯನ್ನ ಎಲ್ಲರ ಉಪಸ್ಥಿತಿಯಲ್ಲಿ ತಮ್ಮಿಂದ ಇದೀಗ ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಯಮಗೆಯೂ ಗುರು ನಿಮಗೆಯೂ ಗುರು ಜಗಕ್ಕೆಲ್ಲಕ್ಕೂ ಗುರುವಾಗಿರುವ ಅಪ್ಪ ಬಸವಣ್ಣನವರ ಪೂಜೆಯನ್ನ ಈ ಸಂದರ್ಭದಲ್ಲಿ ನೆರವೇರಿಸ್ತಾ ಇದ್ದಾರೆ ನಮ್ಮ ಶ್ರೀಕೃಷ್ಣ ಶೆಟ್ಕರ್ ಸರ್ ಅವರ ಪೂಜೆಯ ಸಾನ್ನಿಧ್ಯದಲ್ಲಿ. ಜೈ ಗುರು ಬಸವೇಶ ದೇವ ವಿಶ್ವಗುರು ಬಸವಣ್ಣನವರಿಗೆ, ಸದ್ಗುರು ಚನ್ನ ಬಸವೇಶ್ವರರಿಗೆ, ಪರಮ ಪೂಜ್ಯ ನಾಡಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪೂಜ್ಯರ ಕಾರ್ಯಕ್ಕೆ, ಎಲ್ಲ ಶರಣರಿಗೆ, ಬಸವಗುರು ಪೂಜೆಯನ್ನ ನೆರವೇರಿಸಿರುವ ನಮ್ಮ ಶಿಕ್ರೇಶ್ವರ ಶೆಟ್ಕರ್ ಸರ್ ಅವರಿಗೂ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲರಿಗೂ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ, ಆತ್ಮೀಯ ಶರಣ ಬಂಧುಗಳೇ, ಇಂದಿನ ಮಾಸಿಕ ಶರಣ ಸಂಗಮ ಕಾರ್ಯಕ್ರಮದಲ್ಲಿ ನಮ್ಗೆಲ್ಲರಿಗೂ ಗೊತ್ತೇ ಇದೆ, ಬರುವ 29 ಮತ್ತು 30ರಂದು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಉತ್ಸವ ಶರಣ ಕಮ್ಮಟ ಕಾರ್ಯಕ್ರಮ ನಡೆಯಲಿದೆ. ಆ ಕಾರ್ಯಕ್ರಮದ ಎಲ್ಲ ಪೂಜ್ಯ ಅಪ್ಪಗಳವರ ದಿವ್ಯ ಸನ್ನಿಧಾನ ಮಾರ್ಗದರ್ಶನದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ನಡೀತಾ ಇರುವಂತಹ ಕಾರ್ಯಕ್ರಮ. ಆ ಒಂದು ಕಾರ್ಯಕ್ರಮದ ಸಿದ್ಧತೆ ನಡೆಯುವೆಯೂ ಕೂಡ ಪೂಜ್ಯ ಅಪ್ಪಗಳವರು ಪ್ರತಿ ತಿಂಗಳು ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರಿಗೂ ಆಶೀರ್ವದಿಸಲಿಕ್ಕೆ ಕಾರ್ಯಕ್ರಮದ ಸನ್ನಿಧಾನವನ್ನು ದಯಪಾಲಿಸಿರುವ ಮಾತೃ ದೈಗಳು ಪರಮ ಪೂಜ್ಯ ನಾಡಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಪೂಜ್ಯರಿಗೆ ಒಂದ್ಸಾರಿ ಎಲ್ಲರೂ ಜೋರಾದ ಭಕ್ತಿಯ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸುತ್ತಾ, ಜೊತೆಗೆ ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆಯನ್ನ ಮಾಡಲಿಕ್ಕೆ ನಮ್ಮ ಮಧ್ಯದಲ್ಲಿ ಉಪಸ್ಥಿತರಿರ್ತಕ್ಕಂಥ, ಇವತ್ತು ಭಾಲ್ಕಿಯಲ್ಲಿ ನಾವೆಲ್ಲರೂ ಈ ಬಸ್ ನಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಸಂಚಾರವನ್ನ ಮಾಡ್ತೇವೆ ಅಂತಂದ್ರೆ ಅದರೆಲ್ಲವನ್ನ ಬಸ್ಸಿನ ವ್ಯವಸ್ಥೆಗಳನ್ನ ನೋಡ್ಕೊಳ್ತಕ್ಕಂತಹ ನಮ್ಮ ಭಾಲ್ಕಿಯ ಬಸ್ ಘಟಕದ ವ್ಯವಸ್ಥಾಪಕರಾಗಿರ್ತಕ್ಕಂಥ ಭದ್ರಪ್ಪ ಹುಡುಗಿಯವರು, ಅವರೊಬ್ಬ ದಕ್ಷ ಅಧಿಕಾರಿಯಾಗಿ ಭಾಲ್ಕಿಗೆ ಬಂದು ಅತ್ಯುತ್ತಮ ಸೇವೆಯನ್ನ ಮಾಡ್ತಕ್ಕಂಥವ್ರು. ಅಂತವರಿಂದ ಇವತ್ತಿನ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಒಂದ್ಸಾರಿ ಅವರಿಗೂ ಕೂಡ ನೀವೆಲ್ಲರ ಜೋರಾದ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಇನ್ಮುಂದೆ ವೇದಿಕೆ ಮೇಲೆ ಅವರಿಂದ ಜ್ಯೋತಿ ಬೆಳಗಿಸುವುದರ ಮೂಲಕ ಇದೀಗ ಕಾರ್ಯಕ್ರಮದ ಉದ್ಘಾಟನೆಯನ್ನ, ಮಾಸಿಕ ಶರಣ ಸಂಗಮದ ಉದ್ಘಾಟನೆಯನ್ನ ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಜ್ಞಾನದ ಬಲದಿಂದ ಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ ಅನ್ನುವ ಹಾಗೆ ಇವತ್ತು ಈ ಒಂದು ಜ್ಯೋತಿ ಪ್ರತಿ ತಿಂಗಳು ನಡೆಯುವಂತ ಮಾಸಿಕ ಶರಣ ಸಂಗಮ ಭಕ್ತರ ಬಾಳಿಗೆ ಬೆಳಕಾಗಿದೆ ಅಂತ ಹೇಳ್ತಾ ಉದ್ಘಾಟನೆಯನ್ನ ನೆರವೇರಿಸ್ತಾ ಇದ್ದಾರೆ. ಪೂಜ್ಯ ಅಪ್ಪಗಳವರ ಸಾನ್ನಿಧ್ಯದಲ್ಲಿ ನಮ್ಮ ಭದ್ರಪ್ಪ ಹುಡುಗೆ ಸರ್ ಅವರು, ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರೂ ಜ್ಯೋತಿ ಬೆಳಗಿಸಿ ಉದ್ಘಾಟಿಸ್ತಾ ಇದ್ದಾರೆ. ಒಂದ್ಸಾರಿ ನೀವೆಲ್ಲರೂ ಜೋರಾದ ಚಪ್ಪಾಳೆಯನ್ನ ಕಟ್ಟಿ ಅವರಿಗೆ ಭಕ್ತಿಯ ಶರಣಾರ್ಥಿಗಳನ್ನ ತಿಳಿಸೋಣ. ಈ ಬೆಳಗುತ್ತಿರುವಂತಹ ಜ್ಯೋತಿ ನಿಜಕ್ಕೂ ಪರಮ ಪೂಜ್ಯರ ಆಶೀರ್ವಚನದ ವಾಣಿಯ ಮೂಲಕ ಪ್ರತಿ ತಿಂಗಳು ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಮಾಸಿಕ ಶರಣ ಸಂಗಮದ ನಿರಂತರ ಕಾರ್ಯಕ್ರಮಗಳು ಸಾಗಿ ಇವತ್ತು 317ನೇ ಮಾಸಿಕ ಶರಣ ಸಂಗಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಈಗ ಜ್ಯೋತಿ ಬೆಳಗಿಸುವುದರೊಂದಿಗೆ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ಭದ್ರಪ್ಪ ಹುಡುಗೆ ಸರ್ ಅವರಿಗೂ ವೇದಿಕೆ ಮೇಲಿರುವ
ಸರ್ವರಿಗೂ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ ಈಗಾಗಲೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಆಸೀನರಾಗಿರುವಂತಹ ನಮ್ಮ ಭಾಲ್ಕಿಯ ನ್ಯಾಯವಾದಿಗಳು ಶ್ರೀಮಠದ ಪರಮಭಕ್ತರು ಆಗಿರುವಂತಹ ಶರಣ ವಿಜಯ್ ಕುಮಾರ್ ಪಾಟೀಲ್ ಸರ್ ಅವರ ಅಧ್ಯಕ್ಷತೆ ವಹಿಸಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ವೇದಿಕೆಗೆ ಸ್ವಾಗತಿಸಿ ಅನುಭವದ ನುಡಿಗಳನ್ನ ನುಡಿಯಲಿರುವಂತಹ ನಮ್ಮ ಶರಣ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರಾದಂತಹ ಪ್ರೊಫೆಸರ್ ಶಂಭುಲಿಂಗ ಕಾಮಣ್ಣ ಸರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅದೇ ರೀತಿ ವಿಶೇಷ ಸನ್ಮಾನಕ್ಕೆ ಭಾಜನರಾದಂತ ಮೊನ್ನೆ ಅಷ್ಟೇ ನವೆಂಬರ್ 1ನೇ ತಾರೀಕು ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತ ಮಡಿವಾಳಯ್ಯ ಸಾಲಿಯವರು ಕೂಡ ಒಂದು 5-10 ನಿಮಿಷದ ವೇದಿಕೆಗೆ ಆಗಮಿಸಲಿದ್ದಾರೆ. ಈಗಾಗಲೇ ವಚನ ಪಠಣವನ್ನ ನೆರವೇರಿಸಿರುವ ಶರಣಪ್ಪ ಬಿರಾದರ್ ಸರ್ ಅವರು, ಬಸವಗುರು ಪೂಜೆ ಮಾಡಿರುವ ಶಿಖರೇಶ್ವರ ಶೆಟ್ಕರ್ ಸರ್ ಅವರು, ಮುಖ್ಯ ಅತಿಥಿಗಳಾಗಿ ಆಸೀನರಾದಂತ ಮಲ್ಲಮ್ಮ ನಾಗರ್ಕೇರೆ ಅವರು, ಶಿವಾನಂದ ಗುಂಗಿ ಸರ್ ಅವರು, ಮಹಾನಂದ ದೇಶಮುಖ್ ಅವರು, ಅಕ್ಕಮಹಾದೇವಿ ಶಿವರಾಜ್ ಪಾಟೀಲ್ ಅವರು, ನಾಗಶೆಟ್ಟಿ ಚೋಳ ಸರ್ ಎಲ್ಲರನ್ನ ಗುರುತಿಸಿ ವೇದಿಕೆಗೆ ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ಸರ್ವರನ್ನ ಬರಮಾಡಿಕೊಂಡು ಇಂದಿನ ಕಾರ್ಯಕ್ರಮದಲ್ಲಿ ನೇರವಾಗಿ ನಾನು ನಮ್ಮ ಪ್ರೊಫೆಸರ್ ಶಂಭುಲಿಂಗ ಕಾಮಣ್ಣ ಸರ್ ಅವರಲ್ಲಿ ವಿನಂತಿಸಿಕೊಳ್ತೇನೆ, ತಾವು ನುಡಿಪೀಠಕ್ಕೆ ಆಗಮಿಸಿ ಶರಣ ಸಂಗಮ ಈ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವದ ನುಡಿಗಳನ್ನ ಈ ಅನುಭವದ ನುಡಿಗಿನ ಮುಂಚಿತವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಜ್ಯೋತಿಯನ್ನ ಬೆಳಗಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸಿರುವಂತಹ ನಮ್ಮ ಭದ್ರಪ್ಪ ಹುಡುಗೆ ಸರ್ ಅವರು ಇದೀಗ ಉದ್ಘಾಟನೆಯ ನುಡಿಗಳನ್ನ ಮಾತನಾಡ್ತಾರೆ. ನಾವು ನೀವೆಲ್ಲರೂ ಅವರ ವಾಣಿಯನ್ನ ಆಲಿಸೋಣ. ವಿಷ್ಣು ಬಸವಣ್ಣವರ ಮನೆಯಲ್ಲಿ ನಿಮಿತ್ತ ಇಂದಿನ ಕಾರ್ಯಕ್ರಮದ ದಿವ್ಯ ಸಾಹಿತ್ಯದಿಂದ ಶ್ರೀ ಡಾಕ್ಟರ್ ನಾಡೋಜ ಬಸವಲಿಂಗ ಪಟೇಲಿಯವರು ಅಧ್ಯಕ್ಷರು ಅನುಭವ ಮಂಟಪ ಅವರ ಪಾದಕ್ಕೆ ನಮಸ್ಕರಿಸುತ್ತಾ ಶ್ರೀ ಪೂಜ್ಯ ಗುರುಬಸವ ಪಟೇಲಿಯವರು ಕೂಡ ಆಗಮಿಸಬೇಕಿದ್ದು ಬಂದಿಲ್ಲ, ಅವರು ಕೂಡ ನಾನು ಪಾದಕ್ಕೆ ನಮಸ್ಕರಿಸುತ್ತಾ ಮತ್ತು ಇಲ್ಲಿ ವಿಜಯಕುಮಾರ್ ಪಾಟೀಲ್ ಅವರೇ, ಶ್ರೀ ಪ್ರಭುಲಿಂಗ ಕಾಮಣ್ಣವರೇ, ಶರಣ ಮಡಿವಾಳ ಆಲೂರವರೇ, ಶರಣ ಬಿರಾದರ್ ಅವರೇ, ಶರಣ ಶಿವಶೇಖರ ಶೆಟ್ಕರ್ ಅವರೇ, ಶರಣ ಮಲ್ಲಯ್ಯ ನಾಗಶೆಟ್ಟಿ ಅವರೇ, ಶರಣ ಶಿವಾನಂದ ಗಂದಿಗೆ ಅವರೇ, ಶರಣ ಮಹಾನಂದ ದೇಶಮುಖ್, ಅಕ್ಕ ಮಹಾದೇವಿ ಶಿವರಾಜ್ ಪಾಟೀಲ್ ಅವರೇ, ಶರಣ ದೀಪಕ್ ತಮಟೆ ಅವರೇ, ಶರಣ ನಾಗಶೆಟ್ಟಿ ಚೋಳೆ ಅವರೇ ಮತ್ತು ಇಲ್ಲಿ ಯಾರಂತ ಎಲ್ಲ ನನ್ನ ಎಲ್ಲ ಅಕ್ಕ ತಂಗಿದ್ದಾರೆ, ಅಣ್ಣ ತಮ್ಮಂದಿದ್ದಾರೆ ಮತ್ತು ಎಲ್ಲ ನನ್ನ ಚಿಕ್ಕ ಮಕ್ಕಳೇ, ಇಂದಿನ ದಿವಸ ನಾನು ಇಲ್ಲಿ ಉದ್ಘಾಟಕರಿಗೆ ಕರೆದು ಒಂದು ಒಳ್ಳೆಯ ಸಾರಿಧ್ಯವನ್ನು ವಹಿಸೋಕ್ಕೆ ನನಗೆ ಗುರುಗಳು ಒಂದು ಅನುಭವ ಕೊಟ್ಟಿದ್ದರು. ಆದರೂ ನಾನು ಗುರುಗಳು ಮೊದಲು ಕೂಡ ನಾನು ಇಲ್ಲಿ ಮಠಕ್ಕೆ ನಾನು 3 ವರ್ಷ ಮೊದಲು ಬಂದಾಗ ಕೂಡ ನಾನು ಮಠಕ್ಕೆ ಬಂದು ಒಂದು ಸಣ್ಣ ಒಂದು ಹುಡುಗರಿಗೆ ಒಂದು ದಾಸೋಹವನ್ನು ಮಾಡಿದ್ದೇನೆ. ಆದರೆ ಗುರುಗಳಿಗೆ ಅವಾಗ ಇರಲಿಲ್ಲ, ಅವರು ನಮ್ಮ ಇವರು ಪಂಚಾಕ್ಷರಿ ಸಾಹಿಬಿದ್ರು. ನಾನು ಇಲ್ಲಿ 3 ಗಂಟೆಗೆ ಬಂದು ಹಿಂದೆ ಬಂದು ನಾನು ಒಂದು ದಾಸೋಹ ಕಾರ್ಯಕ್ರಮ ಇಟ್ಕೊಂಡಿದ್ದೆ. ಫಸ್ಟ್ ಮೊದಲಿಗೆ ಇದು ಆಪರೇಟ್ ಆಗಿ ಬಂದಾಗ, ಟ್ರಾನ್ಸ್ಫರ್ ಆಗಿ ಬಂದಾಗ. ಆದರೆ ನಾನು ಕೂಡ ನಮ್ಮ ಗುರುಗಳ ಸಾನ್ನಿಧ್ಯದಿಂದ ಮೊದಲಿನ ಗುರುಗಳು ಭಾಳ ಇಲ್ಲಿ ಗುರುಗಳು ಒಳ್ಳೆಯ ರೀತಿಯಿಂದ ಒಂದು ಶರಣ ಸಮ್ಮೇಳನ, ಶರಣ ಮಾಸಿಕ ಇವೆಲ್ಲ ಕಾರ್ಯಕ್ರಮ ನಡೆಸಿ ಇಲ್ಲಿ ನಮ್ಮ ಬಾಲ್ಕಿ ತಾಲೂಕಾ ಮತ್ತು ಬಾಲ್ಕಿ ಶರಣರಿಗೆ ಒಂದು ಒಳ್ಳೆಯ ರೀತಿಯ ಒಂದು ಅನುಭವಗೋಷ್ಠಿ ನಡೆಸಿ ಎಲ್ಲರಿಗೂ ಒಂದು ಒಳ್ಳೆಯ ಮನೋಭಾವ ಬೆಳೆಸಿ ಮತ್ತು ಧರ್ಮ ಚಿಂತನೆಯನ್ನು ಮಾಡಿದ್ದಕ್ಕೆ ಅವರಿಗೆ ನಾವು ಕೋಟಿ ನಮ ಹೇಳಬೇಕಾಗುತ್ತೆ. ಇದು ಒಳ್ಳೆಯ ಕಾರ್ಯಕ್ರಮ ನಾವು ಏನು ನಡೆಸ್ತಾ ಇಲ್ಲಿ ಬರಬಹುದು ಅಂತೇಳಿ ನನ್ನ 2 ಮಾತು ಇಲ್ಲಿಗೆ ಮುಗಿಸ್ತೇನೆ. ಕಾರ್ಯಕ್ರಮ ಉದ್ಘಾಟಿಸಿ ಇಲ್ಲಿವರೆಗೆ ಮಾತನಾಡ್ತಾ ಪೂಜ್ಯ ಅಪ್ಪಗಳವರ ಸಾನ್ನಿಧ್ಯದಲ್ಲಿ ನಡೀತಾ ಇರುವಂತಹ ಮಾಸಿಕ ಶರಣ ಸಂಗಮ ಪ್ರತಿಯೊಬ್ಬರ ಬೆಳಕಿಗೂ ಬದುಕಿಗೂ ಒಳಿತಾಗುವಂತಹ ಕಾರ್ಯ ನಡೀತಾ ಇದೆ ಅನ್ನುವಂಥ ಮಾತನ್ನ ನಮ್ಮೊಂದಿಗೆ ಹಂಚಿಕೊಂಡಿರುವ ನಮ್ಮ ಭಾಲ್ಕಿ ಬಸ್ ಘಟಕದ ವ್ಯವಸ್ಥಾಪಕರಾದಂತಹ ಭದ್ರಪ್ಪ ಹುಡುಗೆ ಸರ್ ಅವರಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸಿ ಈ ಸಂದರ್ಭದಲ್ಲಿ ಪೂಜ್ಯ ಅಪ್ಪಗಳವರು ಭದ್ರಪ್ಪ ಹುಡುಗೆ ಅವರಿಗೆ ಆಶೀರ್ವಾದವನ್ನ ಪೂಜ್ಯರು ಇದೀಗ ನೆರವೇರಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾತನಾಡಿದ ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಭಾಲ್ಕಿ ಘಟಕದ ವ್ಯವಸ್ಥಾಪಕರು ಭದ್ರಪ್ಪ ಹುಡುಗೆ ಶರಣರಿಗೆ ಪೂಜ್ಯ ಅಪ್ಪಗಳವರು ಈ ಸಂದರ್ಭದಲ್ಲಿ ಶಾಲು ಹೊದಿಸಿ ಅವರಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಪೂಜ್ಯರ ಆಶೀರ್ವಾದದೊಂದಿಗೆ ಅವರಿಗೂ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಅನಂತ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಶರಣಾರ್ಥಿಗಳನ್ನ ತಿಳಿಸ್ತೇವೆ.
ಅದೇ ರೀತಿ ಆಸೀನರಾಗಿರುವಂತಹ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ವಿಜಯ್ ಕುಮಾರ್ ಪಾಟೀಲ್ ನ್ಯಾಯವಾದಿಗಳು ಬಾಲ್ಕಿ ಅವರಿಗೂ ಪೂಜೆ ಅಪ್ಪಗಳವರಿಂದ ಇದರಲ್ಲಿ ಆಶೀರ್ವಾದವನ್ನ ನೆರವೇರಿಸಲಾಗ್ತಾ ಇದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಆಸೀನರಾಗಿರುವಂತಹ ನಮ್ಮ ವಿಜಯ್ ಕುಮಾರ್ ಪಾಟೀಲ್ ನ್ಯಾಯವಾದಿಗಳು ಜೊತೆಗೆ ಶ್ರೀಮಠದ ಭಕ್ತರು ಹೌದು ಇಂದಿನ ಕಾರ್ಯಕ್ರಮಕ್ಕೆ ಈ ಒಂದು ಮಾಸಿಕ ಶರಣ ಸಂಗಮದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಆಸೀನರಾಗಿದ್ದಾರೆ. ಅವರಿಗೂ ಪೂಜ್ಯರು ಆಶೀರ್ವದಿಸ್ತಾ ಇದ್ದು ನೀವುಗಳೆಲ್ಲರೂ ಚಪ್ಪಾಳೆಯನ್ನು ತಟ್ಟಿ ಅವರಿಗೂ ಕೂಡ ಅಭಿನಂದನೆಗಳು, ಶರಣಾರ್ಥಿಗಳು. ಜೊತೆಗೆ ಅನುಭವದ ನುಡಿಯಲ್ಲಿರುವ ಪ್ರೊಫೆಸರ್ ಶಂಭುಲಿಂಗ ಕಾಮಣ್ಣ ಸರ್ ಅವರು ಜಿಲ್ಲಾ ಅಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ ಬೀದರ್ ಅವರು ಕೂಡ ಈ ಸಂದರ್ಭದಲ್ಲಿ ಪೂಜ್ಯರಿಂದ ಆಶೀರ್ವಾದವನ್ನ ಪಡ್ಕೋಬೇಕಾಗಿ ವಿನಂತಿಸುತ್ತೇನೆ. ಜೊತೆಗೆ ವಚನ ಪಠಣವನ್ನ ಮಾಡಿರ್ತಕ್ಕಂಥ ನಮ್ಮ ಶರಣಪ್ಪ ಬಿರಾದರ್ ಸರ್ ಅವರು ಉಪಾಧ್ಯಕ್ಷರು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪತ್ತಿನ ಸರ್ಕಾರ ಬ್ಯಾಂಕ್ ಭಾಲ್ಕಿ ತಾವು ಕೂಡ ಪೂಜ್ಯರಿಂದ ಆಶೀರ್ವಾದವಾಗಿ ವಿನಂತಿಯನ್ನ ಮಾಡ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿ ಬಸವಗುರು ಪೂಜೆಯನ್ನ ನೆರವೇರಿಸಿರುವ ಶರಣ ಶಿಖರೇಶ್ವರ ಶೆಟ್ಕರ್ ಸರ್ ಅವರು ಈ ಸಂದರ್ಭದಲ್ಲಿ ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ. ಜೊತೆಗೆ ಮೊದಲಿಗೆ ಆರಂಭದಲ್ಲಿ ಪ್ರಾರ್ಥನೆ ನೆರವೇರಿಸಿಕೊಡ್ತಕ್ಕಂಥ ನಮ್ಮ ವಿಶ್ವನಾಥಪ್ಪ ಬಿರಾದರ ಸರ್ ತಾವು ಸಹ ಈ ಸಂದರ್ಭದಲ್ಲಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೋಬೇಕಾಗಿ ವಿನಂತಿಯನ್ನ ಮಾಡ್ತೇನೆ. ಅದೇ ರೀತಿ ಕಾರ್ಯಕ್ರಮದ ವೇದಿಕೆಯ ಮುಖ್ಯ ಅತಿಥಿಗಳಾಗಿ ಆಸೀನರಾಗಿರುವಂತ ನಮ್ಮ ಕದಳಿ ವೇದಿಕೆ ಭಾಲ್ಕಿಯ ಅಧ್ಯಕ್ಷರಾದ ಶರಣ ಮಲ್ಲಮ್ಮ ನಾಗಂಕೇರಿ ತಾವು ಕೂಡ ಪೂಜ್ಯ ಅಪ್ಪಗಳವರಿಂದ ಆಶೀರ್ವಾದವನ್ನ ಪಡ್ಕೊಳ್ಬೇಕಾಗಿ ವಿನಂತಿಸ್ತೇನೆ. ಇಂದಿನ ಕಾರ್ಯಕ್ರಮ ಮಾಸಿಕ ಶರಣ ಸಂಗಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅನಂತ ಶರಣಾರ್ಥಿಗಳು ಜೊತೆಗೆ ನಮ್ಮ ಮಾಜಿ ಕನ್ನಡ ಅಧ್ಯಕ್ಷರಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಅವರು ಕೂಡ ಶರಣರು ಮತ್ತು ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕು. ಜೊತೆಗೆ ಶರಣ ಮಹಾನಂದ ದೇಶಮುಖ್ ಭಾಲ್ಕಿ ತಾವು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೋಬೇಕಾಗಿ ವಿನಂತಿಸ್ತೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಸೀನರಾದಂತ ಈ ಸಂದರ್ಭದಲ್ಲಿ ಶಿವಾನಂದ ಗುಂಡಿಗೆ ಸರ್ ಅವರಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ ಶರಣ ಮಹಾನಂದ ದೇಶಮುಖ್ ಭಾಲ್ಕಿ ಅವರು ಕೂಡ ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕಾಗಿ ವಿನಂತಿಸ್ತೇನೆ. ಅದೇ ರೀತಿ ನಮ್ಮ ಅಂಬೆ ಸಂಗಾವಿ ಅವರ ಅಕ್ಕಮಹಾದೇವಿ ಶಿವರಾಜ್ ಪಾಟೀಲ್ ತಾವು ಸಹ ಪೂಜಾಪಗಳವರಿಂದ ಆಶೀರ್ವಾದವನ್ನ ಪಡ್ಕೋಬೇಕಾಗಿ ವಿನಂತಿಯನ್ನ ಮಾಡ್ತೇನೆ. ಜೊತೆಗೆ ನಾಗಶೆಟ್ಟಿ ಚೌಳ ಸರ್ ತಾವು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇಂದಿನ ಮಾಸಿಕ ಶರಣ ಸಂಗಮದಲ್ಲಿ ಅತಿಥಿಗಳಾಗಿ ಅನುಭವದ ನುಡಿಗಳನ್ನು ನುಡಿಯಲಿರುವವರು ಜೊತೆಗೆ ಅಧ್ಯಕ್ಷತೆ ವಹಿಸಿರುವ ಎಲ್ಲ ಶರಣರಿಗೂ ಮತ್ತೊಮ್ಮೆ ಪೂಜ್ಯ ಅಪ್ಪಗಳವರಿಂದ ಈ ಸಂದರ್ಭದಲ್ಲಿ ಆಶೀರ್ವಾದವನ್ನು ನೆರವೇರಿಸಲಾಗಿದೆ. ಅಕ್ಕ ಮಹಾದೇವಿ ಶಿವರಾಜ್ ಪಾಟೀಲ್ ಅವರಿಗೂ ಜೊತೆಗೆ ನಾಗಶೆಟ್ಟಿ ಚೋಳ ಸರ್ ದಾಡಿಗಿ ಅವರು ಕೂಡ ಮೊದಲಿಗೆ ವಚನ ಗಾಯನವನ್ನು ನೆರವೇರಿಸಿದ್ದಾರೆ. ಅವರಿಗೂ ಸಹ ಮತ್ತೊಮ್ಮೆ ಅನಂತ ಶರಣಾರ್ಥಿಗಳನ್ನು ತಿಳಿಸ್ತಾ ಅವರು ಕೂಡ ಪೂಜ್ಯ ಅಪ್ಪಗಳವರಿಂದ ಆಶೀರ್ವಾದವನ್ನ ಪಡ್ಕೋಬೇಕಾಗಿ ವಿನಂತಿಸ್ತೇನೆ. ಈ ಸಂದರ್ಭದಲ್ಲಿ ತಾವೆಲ್ಲರೂ ಬರುವಂತಹ 29 ಮತ್ತು 30ರಂದು ಪೂಜ್ಯರು ಆಶೀರ್ವಚನ ಸಂದರ್ಭದಲ್ಲಿ ತಮಗೆಲ್ಲರಿಗೂ ತಿಳಿಸ್ತಾರೆ. ಮತ್ತು ಕೂಡ ಅನುಭವ ಮಂಟಪ ಉತ್ಸವದ ತಮಗೆಲ್ಲರಿಗೂ ನೆನಪಿರಲಿ, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತ ಹೇಳ್ತಾ ಸನ್ಮಾನಿತರೆಲ್ಲರಿಗೂ ಒಂದ್ಸಾರಿ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅನಂತ ಶರಣಾರ್ಥಿಗಳನ್ನ ತಿಳಿಸಿ ಅನುಭವ ನುಡಿಗಳನ್ನ ನುಡಿಯಲ್ಲಿ